ಇವತ್ತು ಮ್ಯಾಚು ನಮ್ಮ GT ಅಣ್ಣವರು ಮತ್ತೆ ನಮ್ಮ PBKS ಅವರು ಅದೇನು ಅಂತ ಆಡಿದವರು ನನಗಂತೂ ಅರ್ಥ ಆಯ್ತೇ ಇಲ್ಲ. ಏನು ಬರೀ 162 ಹೊಡೆದವ್ರೆ ನಮ್ಮ GT ಅಣ್ಣದವರು. 6 ವಿಕೆಟ್ ಬೇರೆ ಕಳ್ಕೊಂಡವ್ರೆ, 20 ಓವರ್ ಆಡವ್ರೆ. ನಮ್ಮ PBKS ಅವರು 7 ವಿಕೆಟ್ ಕಳ್ಕೊಂಡು 165 ರನ್ ಹೊಡೆದವ್ರೆ, 19.1 ಬಾಲಲ್ಲಿ. ಹಿಂಗ ಆಡಿದ್ರೆ ಹಿಂಗೆ ಎಲ್ಲಾರು 200+ ರನ್ ನೋಡಿಬೇಕು, ಅವಾಗ ನಮಗೆ ನೋಡಕ್ ಮಜಾ ಬರ್ತದೆ. ಅಲ್ಲಿ ಬಂದಿರ್ತಕ್ಕಂಥವ್ರಿಗೆ ಟಿಕೆಟ್ ತಗೊಂಡು ದುಡ್ಡ ಕೊಟ್ಟಿರ್ತಾರಲ್ಲ, ಅವರು ಮಜಾ ಇರ್ತದೆ. ನೀವು ಬರೀ 160 127 ಹಿಂಗೆ ಹೊಡ್ಕೊಂಡು ನಿಂತ್ಕೊಂಡ್ರೆ ಬಂದಿರ್ತಕ್ಕಂಥ ಅಭಿಮಾನಿಗಳಿಗೆ ಎಷ್ಟು ನಿರಾಸೆ ಆಗದ. ನಿಮ್ಮ ದಮ್ಮಯ್ಯ ಒಂಚೂರು ಆಡಿ, ಯಾಕೆಂದ್ರೆ ನಿಮ್ಮಿಂದ ನಾವು ಆಟ ಆಡೋದನ್ನ ಏನಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ, ನೀವು ಆಟ ಆಡೋಕ್ಕೋಸ್ಕರನೇ ಇರೋದು. ಫ್ರಾಂಚೈಸಿಗಳು ದುಡ್ಡನ್ನ ಕೊಡೋದು ನಿಮ್ಗೆ ಆಟ ಆಡೋದಕ್ಕೋಸ್ಕರ. ಹಾಗಾಗಿ ನಿಮ್ ಮೇಲೆ ನಾವು ಎಕ್ಸ್ಪೆಕ್ಟೇಷನ್ ಮಡಿಕೊಂಡಿರ್ತೀವಿ. ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ. ಅಭಿಮಾನಿಗಳು ಅಷ್ಟೇ. ನಾನು ಹೇಳೋದು ಏನಾದ್ರು ನಿಮ್ಗೆ ಬೇಜಾರು ಅನ್ಸಿದ್ರೆ, ತಪ್ಪು ಅನ್ಸಿದ್ರೆ ಮೊಟ್ಟೆಗಾಯ್ತಲ್ಲಿ. ಏನಂತ ಅಂತಂದ್ರೆ, ನಾನು ಹೇಳೋದು ಏನಪ್ಪಾ ಅಂತಂದ್ರೆ, ಈಗ ಮೈದಾನಕ್ಕೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿರ್ತಾರೆ, ಅವ್ರಿಗೆ ಮಜಾ ಬರಬೇಕು ಅಂತಂದ್ರೆ 6 4ಗಳು ಹಂಗೆ ಹೋಯ್ತಾ ಇರಬೇಕು. ಹಂಗೆ ಅಪೋಸಿಟ್ ಆಡೋರು ಚೇಂಜ್ ಮಾಡಬೇಕು. ಚೇಂಜ್ ಮಾಡಿ 200+ ಹೋದಾಗ ಚೇಂಜ್ ಮಾಡಿ ಗೆದ್ರುವೆ ಅವಾಗ ಸೋತು ತಂಡಕ್ಕೆ ಏನು ಬೇಜಾರಾಗಲ್ಲ. ಬಿಡು ಇಷ್ಟು ಹೊಡೆದಿದ್ದೀನಲ್ಲ ಅಂತ ಖುಷಿ ಆಯ್ತದೆ. ಸೊ ಮುಂದೆ ಬರ್ತಕ್ಕಂಥ ಮ್ಯಾಚ್ ಅವರಲ್ಲಿ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ನಿಮ್ಮ ದಮ್ಮಯ್ಯ ಹೊಡೀರಿ, ಭದ್ರಾಗಿ ಹೊಡೀರಿ. ಒಂದು 250 ಹೊಡೀರಿ, 300 ಹೊಡೀರಿ. ಅವಾಗ ನೋಡ್ಬೇಕು ಈ ಮ್ಯಾಚ್ ನೋಡೋದಕ್ಕೆ ಒಂಥರ ಮಜಾ ಬರ್ತದೆ. ನಮ್ಮ RCB ಅವರು ಈ ಸಲ ಹೈಯೆಸ್ಟ್ ರನ್ನ ಹೊಡೀಲಿ ಅಂತ ನಾನು ನಮ್ಮ ಅವ್ವ ಮಾರವನಲ್ಲಿ ಬೇಡ್ಕೊತೀನಿ. ಇಷ್ಟು ಹೇಳ್ತಾ ಈ ದಿನದ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.